ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಸೊ ಬಂದಿನ ಇವತ್ತಿನ ಲಾಗ್ ಏನು ಅಂತ ಹೇಳ್ಬಿಟ್ಟು, ಸೊ ಅಜ್ಜಿ ಮನೇಲಿ ಇವತ್ತೇ ಹೋಗ್ತಾ ಇದ್ದೀನಿ ನಾನು ಮತ್ತು ಅಮ್ಮ ಸೇರಿಕೊಂಡು. ಅಜ್ಜಿ ಮನೇಲಿ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ. ಸೊ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ. ಸೊ ಬೆಳಿಗ್ಗೆನೆಲ್ಲ ತಿಂಡಿ ಎಲ್ಲ ತಿಂದು ಎಲ್ಲ ಕೆಲಸ ಮುಗಿಸಿ ಅಪ್ಪಂಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ನಿನ್ನೆ ಅಡಿಕೆನೆಲ್ಲ ತಂದು ಮುಗಿಸೋ ತನಕ ಕರೆಕ್ಟಾಗಿ 7 ಗಂಟೆ ಆಯ್ತು. ನಮಗೆ ಬ್ಯಾಟ್ರಿ ತಗೊಂಡು ಅಡಿಕೆ ಹೆಕ್ಕಿದ್ದು ಮತ್ತು ಅಡಿಕೆ ಹೋರಿದ್ದು. ಸೊ ಪೂರ್ತಿಯಾಗಿ 2 ತೋಟದ್ದು, ಅದು ಕೆಳಗಿನ ತೋಟದ್ದು, ಇದು ಮೇಲಿನ ತೋಟದ್ದು. ಸೊ 2 ತೋಟದ ಅಡಿಕೆನ ನಾವು 3 ಜನ ಸೇರ್ಕೊಂಡು ಹೊರದ್ವಿ. ಹಾಗೆ ರಾತ್ರಿಗೆ ಬಿಟ್ಟಿಲ್ಲ ಅಡಿಕೆನ, ಅಷ್ಟೊಂದು ಕೂಡ ಹೆಕ್ಕು ಮುಗಿಸಿದ್ವಿ ಮತ್ತು ಮನೆಯವರು ತಂದು ಮುಟ್ಟಿಸಿದ್ವಿ. ಯಾಕೆಂತಂದರೆ ಮಳೆ ಬಂದರೆ ಫುಲ್ ತಿಳ್ಕೊಂಡು ಹೋಗ್ಬಿಡತ್ತೆ ಅಂತ ಹೇಳಿ ರಾತ್ರಿ ಒಂದು 7 ಗಂಟೆ ಆಯಿತು ಸಂಜೆಗೆ. ಅಷ್ಟು ಮುಗಿಸ್ಕೊಂಡೆ ಸುಮ್ಮನೆ ಆದರೂ. ಯಾಕಂದರೆ ಇವತ್ತು ಮತ್ತೆ ಬೆಳಿಗ್ಗೆ ಹೋಗಬೇಕು ಅಂತಂದರೆ ಮತ್ತೆ ನಿನ್ನೆದು ಮೈಕೈನು ಪ್ಲಸ್ ಇವತ್ತೇನು ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಇವತ್ತು ಅಜ್ಜಿ ಮನೆ ಹೋಗಬೇಕಿತ್ತು, ಹಾಗಾಗಿ ನಿನ್ನೆನೇ ಫಿನಿಷ್ ಮಾಡಿದ್ವಿ. ಸೊ ತೆರೆ ಅಡಿಕೆ ಮೇಲಿನ ತೋಟದ್ದು 4 ಚೀಲ ಸಿಕ್ಕಿದೆ, ಕೆಳಗಿನ ತೋಟದ್ದು 8 ಚೀಲ ಸಿಕ್ಕಿದೆ. ಸೊ ಇವತ್ತೇ ಆಚೆ ಚೀಲದಲ್ಲಿರೋ ಅಡಿಕೆನೆಲ್ಲ ಪೂರ್ತಿಯಾಗಿ ಚಲೋ ಚಳಿ ಅಡಿಕೆ ಮಾತ್ರ ಹೆಕ್ಕಿ ಇಟ್ಕೊತೀವಿ. ಬಾಕಿದು ಪಳ್ಳಿರತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ತೀವಿ. ಯಾಕೆಂದರೆ ನಾವು ಚಳಿ ಅಡಿಕೆನ ಮಷೀನಿಗೆ ಹಾಕಿರೋದ್ರಿಂದ ಒಣಸೋಕ್ಕಿಂತ ಮುಂಚೆನೇ ಚಲೋ ಅಡಿಕೆ ಮತ್ತು ಹಾಳಾಗಿರುವಂಥ ಅಡಿಕೆನ ಅಷ್ಟಷ್ಟು ಸಪ್ರೇಟ್ ಮಾಡಿಬಿಟ್ರೆ ಅದು ನಮ್ಗೆ ಸಿಗುತ್ತೆ. ಇಲ್ಲಾಂತಂದ್ರೆ ಮಷೀನಿಗೆ ಹಾಕಿದ್ರೆ ಪೂರ್ತಿಯಾಗಿ ಪುಡಿ ಆಗುತ್ತೆ. ಹಾಗಾಗಿ ಅದನ್ನು ಇವತ್ತು ಅಪ್ಪ ಕ್ಲೀನ್ ಮಾಡ್ತಾರೆ. ನಮ್ಮ ಅಪ್ಪ ಮನೇಲಿದ್ದು ಮತ್ತು ಈ ಮಣ್ಣು ತೆಗೆದು ಹೊತ್ತಾಗ್ತಾರೆ ಅನ್ಸುತ್ತೆ ಇವತ್ತು ನಮ್ಮ ಅಪ್ಪನ ಕೆಲಸ. ಸೊ ಅಪ್ಪ ಒಬ್ಬರೇ ಮನೇಲಿ ಇರೋದು ಇವತ್ತು. ಸೊ ಸಂಜೆಗೆ ನಾನು ಅಮ್ಮ ಮತ್ತು ವಾಪಸ್ ಬರ್ತೀವಿ, ಅಲ್ಲೇ ಉಳಿಯೋದಿಲ್ಲ. ಸೊ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಏನಿರುತ್ತೆ ಅಂತ ಹೇಳಿ ಸೊ ನೋಡುವ. ಸೊ 1 ಅವರ್ ಬೇಕಾಗುತ್ತೆ ಜರ್ನಿ ಅಜ್ಜಿ ಮನೆ ಹೋಗಲಿಕ್ಕೆ. ಸ್ವಲ್ಪ ದೂರನೇ ಇದೆ, 40 ಕಿಲೋಮೀಟ್ರ್ ಆಗುತ್ತೆ. ಸೊ ಹೋಗಿ ಅಜ್ಜಿ ಮನೇಲಿ ಏನಿದೆ ಅಂತ ಹೇಳಿ ಸೊ ನೋಡ್ಕೊಂಬರುವ. ಸೊ ಬನ್ನಿ. ಸೊ ಫೈನಲಿ ಅಜ್ಜಿ ಮನೆಗೆ ಮುಟ್ಟಿದೆ. ಸೊ ಯಲ್ಲಾಪುರದಲ್ಲಿ ಮೊಬೈಲೆಲ್ಲ ರಿಪೇರಿ ಮಾಡಿ ಕೊಟ್ಟಿಟ್ಟು ಬಂದಿದ್ದೀನಿ. ಸೊ ಏನೂ ಇವತ್ತು ಆಗೋದಿಲ್ಲ ಅಂತಿದ್ದಾರೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಸೊ ತಲೆ ಪೂರ್ತಿಯಾಗಿ ಎಲ್ಲ ಹೊರಡೋಗ್ಬಿಟ್ಟಿದೆ. ಸೊ ಅಜ್ಜಿ ಮನೆ ಯಾರೂ ಇಲ್ಲ ಅನಿಸುತ್ತೆ, ಇನ್ನು ಬಟ್ಟೆ ಗಿಟ್ರು ಬಂದು ಏನು ಮಾಡ್ತಿದ್ದಾರೆ ಅಂದ್ಕೊತೀನಿ. ಸೊ ಬನ್ನಿ ಹೋಗಿ ಒಳಗಡೆ ಏನಿರುತ್ತೆ ಅಂತ ಹೇಳಿ. ಸೊ ಅಜ್ಜಿ ಮನೆಗೇನೋ ಬಂದೆ, ಯಾರು ಕೂಡ ಬರ್ತಾ ಇಲ್ಲ. ಯಾರಾದರೂ ಬರ್ತಾರೆ ಒಳಗಡೆಯಿಂದ, ಯಾರೋ ಬರ್ತಿದ್ದಾರೆ. ಅಜ್ಜಿ ಸೊ ಏನು ಭಯ, ಅಜ್ಜಿ ಮನೆಗೆ ಬಂದರೆ ಯಾರೂ ಕೂಡ ಇಲ್ಲ. ಸೊ ನನ್ನ ತಲೆಯೆಲ್ಲ ಫುಲ್ ಹಾಳಾಗ್ಬಿಟ್ಟಿದೆ. ಸೊ ಹಾಗೆ ಇನ್ನು 2 ನೆಂಟರು ಯಾರೋ ಬರ್ತಿದ್ದಾರೆ. ಸೊ ಯಾರೋ ಗೊತ್ತಿಲ್ಲ. ಸೊ ಬನ್ನಿ ಅಜ್ಜಿ ಮನೆ ಒಳಗಡೆ ಹೋಗಿ ಬಂದಿದ್ದಾರೆ ಅಂತ ಏನೂ ಗೊತ್ತಿಲ್ಲ. ಯಾರು ಅಜ್ಜಿ ಮನೆ ಒಳಗಡೆ ಹೋಗಿ ನೋಡುವ, ಯಾರು ಕೂಡ ಬರ್ತಾ ಇಲ್ಲ. ಸೊ ಒಳಗಡೆ ಹೋಗಿ ಇಲ್ಲೇನೋ ಅಡುಗೆ ಮಾಡೋದು ರಿಪೇರಿ. ಹಾಯ್ ಅತ್ತ, ಏನು ಆಯ್ತಾ ಅಡುಗೆ? ಅಯ್ಯೋ ದೇವ್ರೆ ಹುಡುಗಿ, ಎಂತದೆ ಅತ್ತೆ ಸ್ವೀಗು? ನೀವು ಬರ್ತಾ ಇಲ್ಲ, ಹಿಂದ್ಗಡೆ ಕ್ಯಾಮ್ರಾ ಇದೆ. ಕೈತ್ರಿ ಚಂದ ಮಾಡಿ ಅಡುಗೆ ಮಾಡುವಾಯ್ತಾ? ಬಾಬಾ ಇಲ್ಲಿ ಗಂಧ ತೆಗಿತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಸೊ ಇವತ್ತು ನಮ್ಮ ದೊಡ್ಡತ್ತೆಯ ಶ್ರಾದ್ದ ನಡೀತಾ ಇದೆ. ಸೊ ಇವರು 2ನೇ ವರ್ಷದ ಶ್ರಾದ್ದ, ಹಾಗಾಗಿ ಇವರ ಮಗ ಇವತ್ತೇ ಕೃಷಿ ಕಾರ್ಯ ಮಾಡುವಂಥ ನಮ್ಮ ಭಾವ. ಏನೋ ಇಲ್ಲಿ ತಲೆ ಎತ್ತ ಒಂದ್ಸಲ, ತಿಕ್ಕು ಗಟ್ಟಿಯಾಗಿ. ಭಟ್ರು ಇನ್ನೂ ಬಂದಿಲ್ಲ, ಆಲ್ರೆಡಿ 12:15 ಆಗಿದೆ. ನಾನು ಬೇಗ ಬರ್ತಾರಂತ ಮಾಡ್ಕೊಂಡ್ರೆ ಇವರು ಬಂದೇ ಇಲ್ಲ. ಜಾಸ್ತಿ ತೆಗಿಬೇಕು. ಫೋಟೆಗೆ ಮಾಲೆ ಹಾಕುವ. ಸೊ ಹೇಗೆ ಹಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲಲ್ಲ. ಸೊ ಮೇಲ್ಗಡೆಯಿಂದ ಹಾಕಿದ್ರೆ ಮಖ ಕಾಣಿಸಲ್ಲ ಅಂತ ಹೇಳಿ ಹೀಗೆ ಕೆಳಗಡೆ ಹೀಗೆ ಹಾಕಿಟ್ಟಿದ್ದೀನಿ. ಸೊ ಆಲ್ರೆಡಿ ಇವರು ಗಂಧದ ಹಾರ ಮತ್ತು ಮಲ್ಲಿಗೆ ಹೂವನ್ನ ತಂದು ಹಾಕಿದ್ದಾರೆ. ಸೊ ನಾನು ಚಿಕ್ಕದಾಗಿ ಇನ್ನೂ ಕುಂಕುಮ ಏನೂ ಇಟ್ಟಿಲ್ಲ. ಆಲ್ರೆಡಿ ನೆಕ್ಸ್ಟ್ ಭಟ್ರು ಬಂದು ಏನೋ ಮಾಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ಅಜ್ಜಿ ಮನೆಯ ದೇವರ ಕೋಣೆ, ಇನ್ನು ಪೂಜೆ ಗೀಜೆ ಏನೂ ಮಾಡಿಲ್ಲ ಅನ್ಸುತ್ತೆ, ಹಾಗೆ ಇದೆಯಪ್ಪ ಎಲ್ಲನೂ. ಕೊನೆಗೆ ಸುಮಾರು 1 ಗಂಟೆ ಟೈಮಿಗೆ ಭಟ್ರು ಬಂದರು. ಭಟ್ರದ್ದು ಏನು ಕಾರ್ಯ ಇದೆ ಅದನ್ನು ಮಾಡಿ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸನ್ನು ನಾವು ಅವರಿಗೆಲ್ಲ ಊಟ ಬಡಿಸೋದು ಇಡೋದು. ಸೊ ಭಟ್ರು ಬಂದ್ಕೊಂಡು ಅವ್ರದ್ದೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ.
ಅಪ್ಪಂಗೆ विष्णु विष्णुराज्ञा प्रवर्तमानस्याद्य प्रमाणान्य प्रार्थ्ये श्रीहरे श्रीदेवराहकल्पे वैवस्वतमन्तरे एडगैले बलगैले ಮೇಲೆ वैवस्वतमन्तरे कलियुगे कलियुगे प्रथमपादे नमोभिवर्धनते वाराणसी महामेरुकटे पार्श्वे श्रीमद्गोदावर्याः शुभदक्षिणतीरे गोकर्णमण्डले गोराशदेशे भास्करक्षेत्रे सत्यपर्वते श्रीशालिवासकाव्ये सुवर्तमानकाले व्यवहारिके क्रोधीनाम संवत्सरस्य दक्षिणायने तर्तो मार्गशीर्षमासे शुक्ले पक्षे अद्य नवम्यां तिथौ अद्य वासरः इन्दुवासरयुक्तायां शुभतिथिवार नक्षत्रयोगरण्यां विशिष्टायां पुण्यायां पुण्यकाले महापुण्यशुभतिथौ मम बालचन्द्रनामधेयस्य मातुः कलशस्य मुख्यकलशः कलशस्य विष्णुकण्ठे रसमाश्रिताः मुने तत्र गौरवमा मध्ये मातनास्ताः मुक्षौ सागराः सर्वे सप्तद्वीपाः सुन्दराः ऋग्वेदोऽथे यजुर्वेदः सामवेदो अथर्वणः अंगे श्रीता सर्वे कलशं समाश्रिताः अत्र गायत्री सावित्री शान्तिश्रीता अजान्तो मातृकार्यार्थं प्रत्यक्षकारकाः सर्वे सूत्राः सप्तस्तीर्थाः जलदानदाः गंगे जमुने चैव गोदावरी सरस्वती नर्मदे कावेरी कलशेऽस्मिन् सन्निधिं कुरु इति सम्प्रार्थ्य स्वपक्षतां कृते कलशदेवताभ्यो महदगन्धाद्विपचार पूजां समर्पयामि तर्पयामि ಪ್ರಪಿತಾಮಹೀಂ ಗೊತ್ತಿಲ್ಲದವ್ರ ಹೆಸರು ದೇವ ಮಾಡ್ತಕ್ಕಂಥದ್ದು ಯಾಕಂದ್ರೆ ದೇವರು ಸಮಾನ ಮತ್ತು ಮುತ್ತಜ್ಜಿ ಅದರ ಅದೊಂದು ಸಲ ಹೇಳ್ತಾರೆ ताहिं देवं वदाहिं तर्पयामि ಮೂರು ಸಲ ಮತ್ತೆ ಇಟ್ಲಾಗ್ತಿರ್ಬೇಕು ಪೂರ್ವಕ್ಕೆ ಮೊದಲು ಮುಂತಾಗಬೇಕು ಆ ಬಟ್ಲಿಗೆ ಇರ್ತದೆ ಮತ್ತೆ ಅಕ್ಷತ ತಗೊಂಡು 4 ಸಲ ತರ್ಪಣ ಮಾಡ್ಬೋದು 4 ಕೊಟ್ಟು महाविष्णवे नमः नैवेद्यार्थे पृथिव्यात्मकं गन्धम् आकाशात्मकं पुष्पं वायुवात्मकं नैवेद्यार्थे तुलसी तಗೊಂಡು ಸ್ವಲ್ಪ ನೀರು ಮಾಡಿ ನೈವೇದ್ಯಾರ್थे ಪ್ರತಿಷ್ಠಾಪನೆ ಕದಲಿ ಪುಷ್ಪ ನೈವೇದ್ಯ ಪ್ರಾಣಾಯಾಮ मध्ये पानी समर्पयामि ಮತ್ತು ಸ್ವಲ್ಪ ಅಕ್ಷರ ಹಾಕೊಂಡು ಹಿಂಗೆ ಸುತ್ತ ಮಾಡಿ ಸಮರ್ಪಿತಂ ನೈವೇದ್ಯಂ ವಿಸರ್ಜಯಾಮಿ ಮುಖವಾಸನಾರ್ಥೆ ತಾಂಬೂಲಂ ತಲೆ ಕಟ್ಟಿದ್ದು ಅದು ಸ್ವಲ್ಪ ನೀರು ಸ್ವಲ್ಪ ಮಾಡಿ पूजा संपूर्णार्थे स्वर्ण समर्पयामि विराजनार्थे अक्षतां समर्पयामि अज्ञानान्धत्वहवनं नित्यं ज्ञानसमन्वितं अन्धकारनिवृत्त्यर्थमदशान्तिं प्रयच्छ मे प्रार्थनां समर्पयामि प्रार्थनां समर्पयामि कृतपूजाराधनेन दीपरूपी महाविष्णुः प्रीयतां श्रद्धां मेधा ನೀರಾಕು ತಾಯಿ ಸ್ಮರಣೆ ಮಾಡಿ ತಾಯಿ ನೆನಪು ಮಾಡಿಕೊಂಡು ಅಷ್ಟು ನೀರು ಹಾಕಿ ಪಟ್ಟಲು महादेवी नाम्याः शाश्वतदेवताः ಸ್ವಲ್ಪ ನೀರಾಯ್ತು ಮತ್ತು 3 ಸಲ 6 ಸಲ ನೀರು ಕೊಡಿ ಭಟ್ರು ಬಂದರು. ಭಟ್ರದ್ದು ಏನೆಲ್ಲ ಮಾಡೋದಿತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಅತ್ತೆಗೆ ಎಲ್ಲನೂ ಕೂಡ ಏನೇನು ಇಷ್ಟ ಆಗಿರುತ್ತೋ ಅವರಿಗೆ ಈ ಥರ ಮಾಡಿ ಬಡಿಸಿ ನೆಕ್ಸ್ಟ್ ಹೋಗಿ ಇಡ್ತಾರೆ.
ಒಂದು ಹಾಳೆ ಮೇಲೆ ಅದ್ರ ಮೇಲ್ಗಡೆ ಬಾಳೆ ಇಟ್ಟು ಎಷ್ಟು ಜನ ಇಷ್ಟಪಟ್ಟು ಬಡಿಸ್ತಾರೋ ಅಥವಾ ಯಾರ್ಯಾರು ಬಡ್ಸೋಕೆ ಇಷ್ಟ ಇದೆ ಅವರೆಲ್ಲ ಬಂದು ಏನೇನು ಬೇಕು ಅವರಿಗೆಲ್ಲ ಅಂತ ಹೇಳಿ ಅಡುಗೆ ಮಾಡಿರ್ತೀವಿ. ಇಲ್ಲಾಂತಂದರೆ ಹೊರಗಡೆಯಿಂದ ಬಂದವರು ಮನೆಯಿಂದನೇ ಮಾಡ್ಕೊಂಡು ಹೋಗಿರ್ತಾರೆ, ಇಲ್ಲಾಂತಂದರೆ ಅಂಗಡಿಯಿಂದ ಏನಾದರೂ ತಗೊಂಡು ಬಂದಿರ್ತಾರೆ, ಅದನ್ನು ತಗೊಂಡು ಹೋಗಿ ಬಡಿಸೋದು. ಫಸ್ಟ್ ಇಲ್ಲಿ ಅಜ್ಜಿ ಬಡಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹಾಗೆ ಒಬ್ಬೊಬ್ಬರೇ ಮನೆಯವರೆಲ್ಲ ಬಡಿಸಾದ್ಮೇಲೆ ನೆಕ್ಸ್ಟ್ ಯಾರಾದರೂ ಹೋಗಿರ್ತಾರಲ್ಲ ಅವ್ರಿಗೆ ಬಡ್ಸೋಕೆ ಇಷ್ಟ ಇದ್ದರೆ ಬಡಿಸೋದು, ಇಲ್ಲಾಂತಂದರೆ ಒತ್ತಾಯ ಏನಿಲ್ಲ, ಯಾರ್ಯಾರಿಗಾದ್ರೂ ಇಷ್ಟ ಇದ್ದರೆ ಅವ್ರು ಬಂದು ಬಡಿಸೋದು. ಹಾಗೆ ಇಲ್ಲಿ ಅರಿಶಿನ ಕುಂಕುಮನೂ ಕೂಡ ಹಚ್ಚುತ್ತಾ ಇದ್ದಾರೆ. ಅವ್ರ ಅವಳು ಅರಿಶಿನ ಕುಂಕುಮ ಹಚ್ಚುತ್ತಾ ಇದ್ದಾರೆ. ಎಲ್ಲರೂ ಕೂಡ ಹಚ್ಬೋದು, ಫಸ್ಟಿಗೂ ಹಚ್ಬೋದು, ನೆಕ್ಸ್ಟು ಕೂಡ ಹಚ್ಬೋದು, ಇಷ್ಟ ಇದ್ದವರಿಗೆ ಮಾತ್ರ, ಇಲ್ಲ ಅಂತಂದರೆ ಇಲ್ಲ. ಇಲ್ಲಿ ಅವ್ರ ಮಗಳು ಇಲ್ಲಿ ಬಡಿಸ್ತಾ ಇರೋರು ಅವ್ರ ಗಂಡ ಅಂದರೆ ನನ್ನ ದೊಡ್ಡ ಮಾವ ಬಡಿಸ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡಿದ್ದವರು ಅವ್ರ ಮಗ. ಈಗ ಬಡಿಸ್ತಾ ಇರೋರು ಅಜ್ಜ ಅಂದರೆ ಅಮ್ಮನ ಅಪ್ಪ ಅಜ್ಜ ಬಡಿಸ್ತಾ ಇರೋದು. ಎಲ್ಲರೂ ಕೂಡ ಎಲ್ಲ ಐಟಮ್ಸ್ ಹಾಕಬೇಕಂತೇಳಿಲ್ಲ, ಎಷ್ಟು ಆಗುತ್ತೋ ಅಷ್ಟನ್ನು ಹಾಕೋದು. ಅಷ್ಟು ಐಟಮ್ ಹಾಕಲಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ, ಆಲ್ರೆಡಿ ತುಂಬ ಟೈಮ್ ಆಗಿದೆ. ಸೊ ಅವ್ರವ್ರಿಗೆ ಏನೇನು ಎಷ್ಟು ಹಾಕ್ಲಿಕ್ಕಾಗುತ್ತೋ ಅಷ್ಟನ್ನು ಬಡಿಸೋದು. ಇವರು ಸಣ್ಣ ಮಾವ ಬಡಿಸ್ತಾ ಇರೋದು. ಇವಾಗ ನಮ್ಮ ಸಣ್ಣ ಮಾವ, ಇವರು ನಮ್ಮ ಸಣ್ಣ ಅತ್ತೆ ಎಂದೇ ಎರಡನೇ ಅತ್ತೆ. ನಮ್ಮ ಇಬ್ಬರೇ ಮಾವನಿರೋದು, ಒಂದು ದೊಡ್ಡ ಮಾವ ಒಂದು ಚಿಕ್ಕ ಮಾವ. ಇವರು ಎರಡನೇ ಅತ್ತೆ ಅಂದರೆ ಸಣ್ಣ ಅತ್ತೆ. ಇವರು ಎರಡನೇ ಮಾವನ ಕೊನೆಯ ಮಗಳು ಅಂದರೆ ಸಣ್ಣ ಮಗಳು ಬಡಿಸ್ತಾ ಇರೋದು ನನ್ನ ಸಣ್ಣ ಅತ್ತಿಗೆ. ಇವರು ಎರಡನೇ ಅತ್ತಿಗೆ, ನಮ್ಮ ಸಣ್ಣ ಮಾವನ ಮೊದಲನೇ ಮಗಳು. ಹಾಗೆ ಇವಾಗ ಬಡಿಸ್ಲಿಕ್ಕೆ ಹೋಗ್ತಾ ಇರೋರು ನಮ್ಮ ದೊಡ್ಡ ಅತ್ತೆಯ ಮಗಳು, ಒಬ್ಬರೇ ಹುಡುಗ. ಸೊ ಇವಳು ನಮ್ಮ ದೊಡ್ಡ ಅತ್ತೆಯ ಮಗಳು ಅಂದರೆ ದೊಡ್ಡ ಮಾವನ ಮಗಳು, ದೊಡ್ಡ ಅತ್ತಿಗೆ ನನಗೆ. ಇವರು ನಮ್ಮಮ್ಮನ ಅವಾಗ ಲಾಗಲ್ಲಿ ನೋಡ್ತಾನೆ ಇರ್ತೀರಾ ಬಿಡಿ, ಅದನ್ನು ಮತ್ತೆ ಸ್ಪೆಷಲಾಗಿ ಹೇಳಬೇಕಂತೇಳಿಲ್ಲ. ನಮ್ಮಮ್ಮ ನಮ್ಮ ತಮ್ಮ ಅತ್ತಿಗೆಗೆ ಏನೆಲ್ಲ ಬೇಕೋ ಅಷ್ಟು ಕೂಡ ಬಳಸ್ತಾ ಇದ್ದಾಳೆ. ಇದು ನಾನು ಎಲ್ಲನೂ ಕೂಡ ಎಷ್ಟು ಐಟಮ್ಸ್ ಇದೆಯೋ ಅಷ್ಟು ಐಟಮ್ಸ್ನ ಹಾಕಬೇಕು ಅಂತ ಹೇಳಿ ಅಷ್ಟು ಐಟಮ್ಸು ಹಾಕಿದ್ದೀನಿ, ಒಂದು ಕೂಡ ಮಿಸ್ ಮಾಡಿಲ್ಲ. ಅಲ್ಲಿ ಏನೇನಿದೆ ಅಷ್ಟನ್ನು ಕೂಡ ಹಾಕಿದ್ದೀನಿ. ಬಡಿಸಲ ಆದಮೇಲೆ ಕೈ ಮುಗಿದು ಅತ್ತೆ ಫೋಟೋಗೆ ಅರಿಶಿನ ಕುಂಕುಮ ಹಚ್ಚಿರಲಿಲ್ಲ ಇತ್ತು, ನಾನು ಹೂವು ಮಾತ್ರ ಹಾಕಿದ್ದಾಗಿತ್ತು. ನೆಕ್ಸ್ಟ್ ಅರಿಶಿನ ಕುಂಕುಮನೆಲ್ಲ ಹಚ್ಚಿದೆ. ನೆಕ್ಸ್ಟ್ ಬಡಿಸಲ ಆದಮೇಲೆ ಅತ್ತೆಯ ಮಗ ಇರ್ತಾರಲ್ಲ ಅವರು ಏನೋ ಈ ಥರ ಫುಲ್ಲಾಗಿ ಬಾಳೆಗೆ ನೀರು ಬಿಟ್ಟು ನೆಕ್ಸ್ಟ್ ಎಲೆ ಪಟ್ಟಿನೂ ಹೋಗಿ ಒಲೆ ಮೇಲೆ ಇಡ್ತಾರಂತೆ. ನಮ್ಮ ಕಡೆಗೆ ಈ ಥರ ಎಲ್ಲ ಮಾಡೋದಿಲ್ಲ, ಇಲ್ಲಿ ಇವರು ಈ ಥರ ಮಾಡ್ತಾಯಿದ್ದಾರೆ. ಈ ಥರ ಇಲ್ಲಿ ನೀರು ಬಿಟ್ಟು ಒಲೆ ಮೇಲೆ ಬಾಳೆನ ಇಟ್ಟಿದ್ದಾರೆ, ಅಂದರೆ ತಿನ್ನೋ ಎಲೆ ಇರುತ್ತಲ್ವ ಅದನ್ನು ಹೋಗಿಟ್ಟು ನೆಕ್ಸ್ಟ್ ಈ ಊಟನೆಲ್ಲ ತಗೊಂಡೋಗಿ ಅಲ್ಲಿ ಹೊರಗಡೆ ಇಡ್ತಾರೆ. ಅಲ್ಲಿ ಜಾಗ ಮಾಡಿ ಇಟ್ಟಿದ್ದಾರೆ ಅನ್ಸುತ್ತೆ ಆಲ್ರೆಡಿ, ಹೋಗಿ ನೋಡುವ ಅಲ್ಲಿ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಎರಡು ಮಾವನವರು ಮತ್ತು ಮಗ, ಅವರ ಅತ್ತೆಯ ಮಗ ಹೋಗಿ ಈ ಥರ ಇಲ್ಲಿ ಇಡುವಂಥ ಜಾಗ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಹೋಗಿಟ್ಟಿದ್ದೀವಿ. ಇಲ್ಲಿ ಹೋಗಿ ಇಟ್ಟು ಕುಡಿಯೋಕ್ಕೆ ನೀರು ಮತ್ತು ಎಳ್ನೀರು ಹಾಗೆ ಊದುಬತ್ತಿ ಎಲ್ಲ ಹಚ್ಚಿಬಿಟ್ಟು 3 ಸಲ ಸುತ್ತವಾಗಿ ನೀರು ಬಿಟ್ಟು ಊಟಕ್ಕೆ ತಂದಿಟ್ಟಿದ್ದೀವಿ ಅಂತ ಹೇಳಿ ಊಟಕ್ಕೆ ಕರೀತಾರೆ. ನಮ್ಮ ಕಡೆ ಆದರೆ ಈ ಹೋದವರು ಅಷ್ಟು ಜನನು 3 ಸಲ ನೀರು ಬಿಟ್ಟು ಊಟ ಕರೀತಾರೆ. ಆದರೆ ಇವರು ಅಲ್ಲಿ ಮಗ ಮಾತ್ರ ಊಟ ಕರೆದಿದ್ದಾರೆ. ಅವ್ರ ಕಡೆ ಪದ್ಧತಿ ಅವ್ರ ಥರ ಮಾಡ್ತಾರೆ, ನಮ್ಮ ಕಡೆಗೆ ನಾವು ಮಾಡ್ತೀವಿ. ನಾವು ಹೋದವರೆಲ್ಲ ನಮ್ಮ ಕಡೆಗಾದರೆ ಹೋಗಿ ನೀರು ಬಿಟ್ಟು ಊಟ ಕರೆದು ಆಮೇಲೆ ಎಲ್ಲರೂ ಕೂಡ ಬರೋದು. ಸೊ ಊದುಬತ್ತಿನೆಲ್ಲ ಹಚ್ಚಿ ಆಮೇಲೆ ಲಾಸ್ಟ್ನೇ ಕೊನೆಯದಾಗಿ ನೀರನ್ನು ಬಿಡ್ತಾರೆ. ಅಂದರೆ 3 ಸಲ ಬಾಳೆಗೆ ಸುತ್ತ ನೀರು ಹಾಕಿಬಿಟ್ಟು ನೆಕ್ಸ್ಟ್ ಕೈ ಮುಗಿದು ಊಟಕ್ಕೆ ಬಡಿಸಿಟ್ಟಿದ್ದೀವಿ, ಊಟಕ್ಕೆ ಬನ್ನಿ ಅಂತ ಕರೆದುಬಿಟ್ಟು ಬರ್ತೀವಿ. ಇದು ನೆಕ್ಸ್ಟ್ ಆದಮೇಲೆ ಮನೆಗೆ ಬಂದು ನಾವು ಊಟ ಮಾಡೋದು. ಅಜ್ಜಿ ಮನೆ ವ್ಯೂ ನನ್ನ ಸ್ಕೂಟಿಯಲ್ಲಿದೆ. ಸೊ ಅಜ್ಜಿ ಮನೆ ಗಾಡಿ, ಹಾಗೆ ಇಲ್ಲಿ ಕೆಳಗಿನಷ್ಟು ತೋಟ ಕಾಣಿಸುತ್ತೆ ನೋಡಿ. ಮೊಬೈಲ್ ನೆಟ್ವರ್ಕಿಗೋಸ್ಕರ ಇಲ್ಲಿ ಬಂದಿಗೂ ಅಡ್ಕೊಂಡಿರ್ತಾರೆ ಎಲ್ರೂ. ಎಂತ ತೆಗಿ ನೀನು. ಸೊ ಪೂರ್ತಿ ತೋಟ ಕಾಣಿಸುತ್ತೆ ಇಲ್ಲಿಂದ. ಅಜ್ಜಿ ಮನೆಯಲ್ಲಿ ಬೆಳಿಗ್ಗೆ ಎಷ್ಟು ಚೆಂದ ಕಾಣಿಸ್ಬೋದು ಇಲ್ಲಿ, ಇಲ್ಲಾಂದರೆ ಈವ್ನಿಂಗ್ ಟೈಮಿಗೆ. ಇವಾಗ ಫುಲ್ ಬಿಸಿಲು.
ಅಜ್ಜಿ ಮನೆಯಿಂದ ಎಲ್ರಿಗೂ ಟಾಟಾ ಬಾಯ್ ಅಂತ ಹೊರಡುವಂಥ ಸಮಯ ಬಂದೇ ಬಿಡ್ತು. ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಆಮೇಲೆ ಹೋಗ್ತಾ ಇದ್ದೀವಿ. ಸುಮಾರು 5 ಗಂಟೆ ಟೈಮಿಗೆ. ಹಾಗೆ ಮೊಬೈಲ್ ರಿಪೇರಿ ಕೊಟ್ಟಿದ್ನಲ್ಲ, ಮೊಬೈಲು ಕೂಡ ಅಲ್ಲಿ ರಿಪೇರಿ ಆಗುತ್ತೋ ಇಲ್ವ ಅಂತೇಳಿ ನೋಡ್ಕೊಂಡು ಹೋಗಬೇಕು. ಆಲ್ರೆಡಿ 5 ಗಂಟೆ ಆಗಿದೆ. ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಗೆ ಕಳ್ಸೋಕ್ಕೆ. ಹಾಗೆ ಒಂದು ಮಾಮ ಮಾತ್ರ ಬಂದಿಲ್ಲ, ಅವರು ತೋಟದ ಕಡೆಗೆ ಹೋಗಿದ್ದಾರೆ. ಕೋತಿ ಬರುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿ ತುಂಬ ಕೋತಿಗಳ ಕಾಟ ಜಾಸ್ತಿ ಅಂತೆ. ಹಾಗಾಗಿ ಇಲ್ಲಿ ಅವರಿಗೆಲ್ಲ ಡ್ರಾಪ್ ಮಾಡಲಿಕ್ಕೆ ಒಬ್ಬರು ಬಂದು ಬೈಕ್ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಾನು ಕೂಡ ಹೊರಡ್ತಾ ಇದ್ದೀನಿ. ಸೊ ಹೋಗಿಬಿಟ್ಟು ಮೊಬೈಲ್ ಅಂಗಡಿಗೆ ಹೋಗಬೇಕು. ಮೊಬೈಲ್ ಶಾಪಿಗೆ ಬಂದು ಕುತ್ಕೊಂಡಿದ್ದೀನಿ. ಮೊಬೈಲ್ ರಿಪೇರಿ ಆಗ್ತಾ ಇದೆ. ಸೊ ಸರಿ ನೋಡ್ತಾ ಇದ್ದಾರೆ ಅವರು, ರಿಪೇರಿ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾನು ಬಂದು ಕುತ್ಕೊಂಡಿದ್ದೀನಿ. ಮೊಬೈಲ್ ರಿಪೇರಿ ಆದರೆ ಸಾಕಾಗುತ್ತೆ ಅಂತ ದೇವ್ರ ಹತ್ರ ಬೇಡ್ಕೊಂತ ಕುತ್ಕೊಂಡಿದ್ದೀನಿ. ಸಂತೆಗೆ ಬಂದಿದ್ದೆ, ಸಂತೆ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ಲಾಗಿ ತರಕಾರಿನೆಲ್ಲ ತಗೊಂಡಾಯಿತು. ಈಗ ಮನೆಗೆ ಹೋಗೋದು.